ವಾರ್ತೆಯ ಮುಖ್ಯಾಂಶಗಳು. ನವೆಂಬರ್ 5ರಂದು ಹುತ್ತಗಾರ್ ಗ್ರಾಮ ಪಂಚಾಯತ್ ಹಬ್ಬ ನಡೆಯಲಿದೆ ಎಂದು ಅಧ್ಯಕ್ಷ ಶ್ರೀಧರ್ ಡಿ ನಾಯ್ಕ್ ತಿಳಿಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರ ಒತ್ತಡದಿಂದ ಯೂಟ್ಯೂಬರ್ ಖ್ವಾಜಾ ಅವರನ್ನು ಬಂಧಿಸಲು ಪೊಲೀಸ್ ಹಿಂದೇಟು ಎಂದು ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಗಂಭೀರ ಆರೋಪ. ಗ್ರಾಮೀಣ ಪ್ರದೇಶದ ಯಾವ ಮಕ್ಕಳು ಸಹ ಶಿಕ್ಷಣದಿಂದ ವಂಚಿತರಾಗಬಾರದು, ಶಾಸಕ ಶ್ರೀನಿವಾಸ್ ಮಾನೆ. ಹಿರಿಯ ಯೋಗ ಶಿಕ್ಷಕ ಜಿಎನ್ ಹೆಗಡೆ ಅವರಿಗೆ ಶ್ರದ್ಧಾಂಜಲಿ. ಹಲವು ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿಯ ಬಂಧನ. ವಿದ್ಯುತ್ ಲೈನ್ ಹರಿದು ಮೃತಪಟ್ಟಿದ್ದ ಕುಟುಂಬಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರಿಂದ ನೆರವು. ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. 2019 ರಾಜ್ಯ ಚಲನಚಿತ್ರ ಜೀವಮಾನ ಸಾಧನೆ, ಸಾಹಿತ್ಯ ಹಾಗೂ ಅತ್ಯುತ್ತಮ ಕಿರುಚಿತ್ರ ಪ್ರಶಸ್ತಿ ಪ್ರಕಟ. ನವೆಂಬರ್ 3ರಂದು ಮೈಸೂರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಸಿಡಿಲು ಬಡಿದು ಮೃತಪಟ್ಟಿದ್ದ ಕುಟುಂಬಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ನೆರವು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ತಾಲೂಕು ಪಂಚಾಯತ್ ಶಿರಸಿ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಮತ್ತು ಗ್ರಾಮ ಪಂಚಾಯತ್ ಹುತ್ಕಾರ್ ಇವರ ಸಂಯುಕ್ತಾಶ್ರಯದಲ್ಲಿ ಹುತ್ಕಾರ್ ಗ್ರಾಮ ಪಂಚಾಯತ್ ಹಬ್ಬ 2025 ಹಾಗೂ ಸ್ವಯಂ ಪ್ರೇರಿತ ಸ್ವಚ್ಛತಾ ಅರಿವು ಕಾರ್ಯಕ್ರಮವನ್ನು ನವೆಂಬರ್ 5ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಶ್ರೀಧರ್ ಡಿ ನಾಯ್ಕ್ ಅವರು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮವನ್ನು ನಗರದ ಗಣೇಶನಗರದಲ್ಲಿರುವ ಅಕ್ಷಯ ಗಾರ್ಡನ್ನಲ್ಲಿ ನವೆಂಬರ್ 5ರಂದು ಬುಧವಾರ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಘನ ಉಪಸ್ಥಿತಿ ಇರಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹುತ್ಕಾರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ರಮೇಶ್ ನಾಯ್ಕ್ ಸೇರಿದಂತೆ ಸರ್ವ ಸದಸ್ಯರು, ಪಿಡಿಒ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಶ್ರೀಧರ್ ಡಿ ನಾಯ್ಕ್ ಹುತ್ಕಾರ ಗ್ರಾಮ ಪಂಚಾಯತ್ ಈ ದಿನ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಏನಂತಂದ್ರೆ ಹುತ್ಕಾರ ಗ್ರಾಮ ಪಂಚಾಯತ್ ಹಬ್ಬ ಮತ್ತೆ ಹುತ್ಕಾರ ಗ್ರಾಮ ಪಂಚಾಯತ್ ಹಬ್ಬ 2025 ಹಾಗೂ ಸ್ವಯಂ ಪ್ರೇರಿತವಾಗಿ ಸ್ವಚ್ಛತಾ ಅರಿವು ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಪ್ರಕೃತಿ ವಿರುದ್ಧ ನಾವು ಪ್ಲಾಸ್ಟಿಕ್ ಯಾವ ತರ ಕೆಲಸ ಮಾಡ್ತದೆ ಹಾಗೂ ಮಾನವನಿಗೆ ಪ್ಲಾಸ್ಟಿಕ್ ಎಷ್ಟು ಉಪಯುಕ್ತ ಹಾಗೂ ಎಷ್ಟು ಅನುಪಯುಕ್ತ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸ್ಕೊಳ್ಬೇಕು ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಸನ್ಮಾನ್ಯ ನಮ್ಮ ಶ್ರೀಯುತ ಭೀಮಣ್ಣ ನಾಯ್ಕ ಅವರು ಹಾಗೂ ಘನ ಉಪಸ್ಥಿತಿಯನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ವಹಿಸಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಮಾನವ ಸಂಪನ್ಮೂಲಗಳ ಒಂದು ವಿಶೇಷ ಕಾರ್ಯಕ್ರಮ ಇದೆ ಹಾಗೂ ಆರೋಗ್ಯ ಸೂತ್ರ ಮತ್ತೆ ವಿಶೇಷವಾಗಿ ಆ ದಿನ ಪಂಚಾಯತ್ ಹಾಗೂ ಪಂಚಾಯತ್ ವ್ಯಾಪ್ತಿಗೆ ಬರುವ ಜನರಿಗೆ ಸಂಬಂಧ ಕೇವಲ ಒಂದು ಟ್ಯಾಕ್ಸ್ ಅಥವಾ ಬೇರೆ ಒಂದು ಕೆಲಸ ಕಾರ್ಯ ಬಿಟ್ಟು ನಾವೊಂದು ಅವರಿಗೆ ಎಲ್ಲ ರೀತಿಯ ಕರ್ನಾಟಕ ಸರ್ಕಾರ ಆಗ್ಬೋದು, ಭಾರತ ಸರ್ಕಾರದ ಯೋಜನೆ ಎಲ್ಲ ಅವರಿಗೆ ತಲುಪುವ ಒಂದು ಮುಖ್ಯ ಉದ್ದೇಶವಾಗಿ ನಾವು ಯಾವ ರೀತಿ ಕಾರ್ಯಕಲಾಪ ಮಾಡ್ತೇವೆ ಹಾಗೂ ಅವರಿಗೂ ನಮ್ಮ ಸಂಬಂಧ ಯಾವ ರೀತಿ ಇರಬೇಕು ಅನ್ನೋ ಅವಕಾಶ ಹಾಗೂ ಹುತ್ಕಾರ ಗ್ರಾಮ ಪಂಚಾಯತ್ ವಿಶೇಷವಾಗಿ ಪಾರದರ್ಶಕವಾಗಿ ಎಲ್ಲಾ ರೀತಿಯ ಅನುದಾನವನ್ನು ಸರ್ಕಾರ ನೀಡಿದ ಅನುದಾನವನ್ನು ಪಾರದರ್ಶಕವಾಗಿ ಜನರಿಗೆ ತಲುಪುವಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗೂ ಮುಂದೆ ಯಾವ ರೀತಿ ಮಾಡ್ತೇವೆ ಅನ್ನೋದು ತಿಳಿಸಿಕೊಡುವ ಒಂದು ಹುತ್ಕಾರ ಗ್ರಾಮ ಪಂಚಾಯತ್ ಹಬ್ಬ ಒಂದು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲಾ ಕ್ಷೇತ್ರದ ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಒಂದು ವಿನೂತನ ಮಾಡಬೇಕು ಹಾಗೂ ಪ್ರಕೃತಿಯನ್ನು ನಾವು ಉಳಿಸಬೇಕು ಅಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಮಾಡಬೇಕು. ನವೆಂಬರ್ 5 ಹುತ್ಕಾರ ಗ್ರಾಮ ಪಂಚಾಯತ್ ಒಂದು ಜಾಥಾ, ಒಂದು ಮ್ಯಾಕ್ಸಿಮಮ್ ಒಂದು 2-2 ಸಾವಿರ ಜನ ಸೇರಿ ಒಂದು ಜಾಥಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಲ್ಲಿಂದ ಹುತ್ಕಾರ ಗ್ರಾಮ ಪಂಚಾಯತ್ ಇಂದ ಇದು ಮೇನ್ ರೋಡ್ ಶುರುವಾಗಿ ಎಸಿ ಆಫೀಸ್ ಇಂದ ಹಾಗೆ ಅಕ್ಷಯ ಗಾರ್ಡನ್ ಗಣೇಶನ ಮುಖ್ಯ ವ್ಯವಸ್ಥೆಯಿಂದ ಅಕ್ಷಯ ಗಾರ್ಡನ್ ತನಕ ಒಂದು ಜಾಥಾ ಕಾರ್ಯಕ್ರಮ ಇದೆ ಸರ್. ಅಕ್ಟೋಬರ್ 30ರಂದು ಇಲ್ಲಿನ ನೆಮ್ಮದಿ ಕುಟೀರದಲ್ಲಿ ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಮಾಧ್ಯಮಗೋಷ್ಠಿಯನ್ನು ಗುರುವಾರ ಕರೆಯಲಾಗಿತ್ತು. ಈ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಮೋದ್ ಮುತಾಲಿಕ್ ಅವರು, ಸಚಿವ ಜಮೀರ್ ಅಹಮದ್ ರಕ್ಷಣೆಯಲ್ಲಿ ಯೂಟ್ಯೂಬರ್ ಖ್ವಾಜಾ ಇದ್ದಾನೆ. ಹಿಂದೂ ಯುವತಿಯ ತಾಯಿ ಕಂಪ್ಲೇಂಟ್ ನೀಡಿ 1 ತಿಂಗಳು 8 ದಿನ ಕಳೆದರೂ ಉತ್ತರ ಕನ್ನಡ ಜಿಲ್ಲೆಯ ಎಸಿ, ಡಿಸಿ ಮತ್ತು ಎಸ್ಪಿ ಮೇಲೆ ಸಚಿವ ಜಮೀರ್ ಅಹಮದ್ ಅವರು ಒತ್ತಡ ಹೇರಿದ್ದಾರೆ ಎಂಬ ಸಂಶಯ ವ್ಯಕ್ತವಾಗಿದೆ. ಈ ಕಾರಣದಿಂದಲೇ ಪೊಲೀಸರು ಯೂಟ್ಯೂಬರ್ ಖ್ವಾಜಾ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಹೇಳಿದರು. ಅಲ್ಲದೆ ಮುಂಡಗೋಡ್ ಸಬ್ ರಿಜಿಸ್ಟರ್ 3 ಕೋಟಿ ರೂಪಾಯಿ ಮನೆ ಕಟ್ಟಿಸಿದ್ದಾನೆ. ಹಾಗಾದರೆ ಅವನಿಗೆ ಹಣ ಎಲ್ಲಿಂದ ಬಂತು ಎಂದು ಪ್ರಶ್ನೆ ಮಾಡಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಗೌಡರ್, ಮಂಜು ಕಾಟ್ವರ್ ಹಾಜರಿದ್ದರು. 2-3 ವಿಷಯ ಹೇಳ್ತೀನಿ, ಆಮೇಲೆ ಏನಾದ್ರು ಕೇಳೋದಕ್ಕೆ. ಒಂದು
ಇತ್ತೀಚೆಗೆ ಸುಮಾರು 1.5 ತಿಂಗಳಾಯಿತು ಖ್ವಾಜಾ ಅನ್ನುವಂಥ ಒಬ್ಬ ವ್ಯಕ್ತಿ ಯೂಟ್ಯೂಬರ್ ಅವರ ಕಂಪ್ಲೇಂಟ್ ಕೊಟ್ಟು ಅವರು ಅಂದರೆ ಆ ಹುಡುಗಿ ತಾಯಿ ಕಂಪ್ಲೇಂಟ್ ಕೊಟ್ಟು ಸುಮಾರು 1 ತಿಂಗಳು 8 ದಿನ ಆಯಿತು. ಇನ್ನೂವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ DC ಅವರಿಗೆ ಪೊಲೀಸರಿಗೆ ಮನವಿ ಕೊಟ್ಟಿವಿ, ಪ್ರತಿಭಟನೆ ಮಾಡಿದ್ದೀವಿ, ಕಾರವಾರಕ್ಕೆ ಹೋಗಿ ಬಂದಿದ್ದೀವಿ. ಸೊ ಯಾವುದಕ್ಕೂ ಕೂಡ ವ್ಯವಸ್ಥಿತವಾಗಿ ಅವರನ್ನು ಬಚಾವ್ ಮಾಡೋದ ನಡೀತಾ ಇದೆ. ತಪ್ಪಿತಸ್ಥ ವ್ಯಕ್ತಿ ಮದುವೆನೇ ಆಗಿಲ್ಲ, ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಎಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಈಗ ಅಫಿಡವಿಟ್ ನಲ್ಲಿ ನಾನು ಇಂಥ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದೀನಿ ಅಂತನ್ನುವಂತ ಮೆನ್ಷನ್ ಮಾಡಿದ್ದಾನೆ. ಆ ಕಲ್ಯಾಣ ಮಂಟಪದಲ್ಲಿ ಮದುವೆನೇ ಆಗಿಲ್ಲ ಅಂತನ್ನುವಂತ ಆ ಕಲ್ಯಾಣ ಮಂಟಪದವರು ಲೆಟರ್ ಕೊಟ್ಟಿದ್ದಾರೆ. ಅವರು ನಾವು ಮದುವೆನೇ ಆಗಿ ನಮ್ಮ ಇದರಲ್ಲಿ ಆ ಡೇಟಿಗೆ ಯಾರ್ದು ಮದುವೆ ಆಗಿಲ್ಲ ಅಂತನ್ನುವಂಥದ್ದು ಲೆಟರ್ ಕೊಟ್ಟಿದ್ದಾರೆ. ಇನ್ನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂತನ್ನುವಂಥದ್ದು ಅವನು ಒಂದು ಇದು ಹೇಳಿದ್ದಾನೆ. ಅದು ಬಾಡಿಗೆ ಮನೆ ಅದರೊಳಗೆ ಸಂಬಂಧನೇ ಇಲ್ಲ. ಅದು ಸರ್ಕಾರಿ ಕೊಳಗೇರಿ ಮನೆ, ಅದು ಕೊಳಗೇರಿ ಮನೆ. ಅದನ್ನು ಬಾಡಿಗೆ ಕೊಡಂಗಿಲ್ಲ, ಮಾರಾಟ ಮಾಡಂಗಿಲ್ಲ, ಲೀಸ್ ತಗೊಳಂಗಿಲ್ಲ, ಲೋನ್ ಕೊಡಂಗಿಲ್ಲ, ಏನು ಮಾಡಂಗಿಲ್ಲ. ಅದನ್ನ ಹೆಂಗ್ ಬಾಡಿಗೆ? ಸೊ ಅಫಿಡವಿಟ್ ನಲ್ಲೇ ಬೋಗಸ್ ಇದೆ, ಎಲ್ಲ ಬೋಗಸ್ ಇದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತಿನ ತನಕ ಪೊಲೀಸ್ ಡಿಪಾರ್ಟ್ಮೆಂಟು ಒಂದೇ ಒಂದು ಗಟ್ಟಿ ಅಲ್ಲಾಡಿಸಿಲ್ಲ. DC SP ತನಕ ಹೋಗಿ ಬಂದ್ರು ಕೂಡ ಯಾವುದೇ ರೀತಿ ಮಾಡಿಲ್ಲ. ಟೋಟಲ್ ಅವನನ್ನ ಬಚಾವ್ ಮಾಡುವಂತ ವ್ಯವಸ್ಥೆ ಇರುತ್ತೆ. ಇದಕ್ಕೆ ನನಗೆ ಸಂಶಯ ಬರ್ತಾ ಇರೋದು, ಅವನಿಗೆ ಜಮೀರ್ ಅಹ್ಮದನ ಇಲ್ಲಿ SP DC ಮೇಲೆ ಒತ್ತಡ ಇದೆ ಅಂತನ್ನುವಂಥದ್ದು ನನಗೆ ಸಂಶಯ ಬರ್ತಾ ಇದೆ. ನೇರವಾಗಿ ಅಲ್ಲಿ ಹೋಗಿದ್ದಾರೆ, ಬೆಂಗಳೂರಿಗೆ ಹೋಗಿದ್ದಾನೆ, ಅಲ್ಲೇ ಕೂತ್ಕೊಂಡಿದ್ದಾರೆ. ಜಮೀರ್ ಅಹ್ಮದನ ವ್ಯವಸ್ಥಿತವಾಗಿ ಅವರ ಆಶ್ರಯದಲ್ಲೇ, ಕೃಪಾ ಪೋಷಿತ ಆಶ್ರಯದಲ್ಲೇ ಇದ್ದಾನ. ಸೊ ನಮಗೆ ಬರೀ ಒಂದು ಹುಡುಗಿರಲ್ಲ, ಇದು ದೊಡ್ಡ ಜಾಲ ಇದೆ. ಅವನ ಫಾರ್ಮ್ ಹೌಸ್ ಇದೆ. ಅವನಿಗೆ ಎಷ್ಟು ಸೌಖ್ಯದಿಂದ ಮಾತಾಡ್ತಾನೆ ಅಂತಂದ್ರೆ, ನಿಮ್ಮ ಯೂಟ್ಯೂಬ್ ನಲ್ಲಿ ಬರೀ ಹಿಂದೂ ಹುಡುಗಿಯರಿದಾರ, ಮುಸ್ಲಿಂ ಹುಡುಗಿ ಯಾಕಿಲ್ಲ ಅಂತ ಕೇಳಿದರೆ, ಮುಸ್ಲಿಂ ಹುಡುಗಿಯರು ದುಡ್ಡು ಕೊಟ್ರೆ ಬರೋಲ್ಲ, ಹಿಂದೂ ಹುಡುಗಿಯರು ದುಡ್ಡು ಕೊಟ್ರೆ ಬರ್ತಾರೆ ಅಂತ ಸೌಖ್ಯದಿಂದ ಮಾತಾಡ್ತಾನ. ಇಷ್ಟೆಲ್ಲ ಇದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಮಗಳನ್ನ ಮೋಸದಿಂದ, ಒತ್ತಡದಿಂದ ಕರ್ಕೊಂಡು ಹೋಗಿ ನನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ. ಸೊ ಇದು ನಾವು ಹೇಳೋದು, ಇದು ವ್ಯವಸ್ಥಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಭ್ರಷ್ಟ ಆಗಿದೆ ಮತ್ತು ಜಮೀರ್ ಅಹ್ಮದ್ ಅವರ ಒತ್ತಡದಿಂದ ಇದೆಲ್ಲ ನಡೀತಾ ಇದೆ. ಹಾಗಾದ್ರೆ ನಾವು ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂತಹದ್ದು ಏನಾದ್ರೆ ಯಾಕೆ ಮಾಡೋದು, ಯಾವ ರೀತಿ ಮಾಡೋದು? ಈ ರೀತಿಯ ವ್ಯವಸ್ಥೆನೆ, ಸರ್ಕಾರಿ ವ್ಯವಸ್ಥೆನೆ ಒಂದು ಮೋಸಗಾರರ ಪರವಾಗಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಇವನು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಸೊ ನಮ್ಮ ಡಿಮಾಂಡ್ ಇರೋದು, ಅಲ್ಲಿಯ ರಿಜಿಸ್ಟ್ರಾರ್ ಯಾರಿದ್ದಾರೆ, ಟೋಟಲ್ ಭ್ರಷ್ಟ ಇದ್ದಾರೆ. ಮುಂಡಗೋಡದ ರಿಜಿಸ್ಟ್ರಾರ್, ಮುಂಡಗೋಡದಲ್ಲಿ ಮದುವೆ ಆಗಿದೆ ಅಂತನ್ನುವಂಥದ್ದು ಅವ್ನು ಹೇಳ್ತಾನೆ. ಅಲ್ಲಿ ಯಾವುದೇ ದಾಖಲೆ ಇಲ್ಲ. ಇವತ್ತು ಆ ಮುಂಡಗೋಡ ರಿಜಿಸ್ಟ್ರಾರ್ ತನ್ನ ಮನೆ 3 ಕೋಟಿ ಮನೆ ಕಟ್ತಾ ಇದ್ದಾರೆ. ಎಲ್ಲಿಂದ ಬಂದು ದುಡ್ಡು, ಎಲ್ಲಿಂದ ಬರ್ತಾ ಇದೆ ಇವರಿಗೆ? ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಸತ್ತು ಅವನಿಗೆ ಆ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ಸತ್ತ ನಂತರದ ಆ ವ್ಯಕ್ತಿದ ಹೆಬ್ಬೆರಳು ತಗೊಂಡು ಅವನು ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಇದೇ ರಿಜಿಸ್ಟ್ರಾರ್, ಮುಂಡಗೋಡ ರಿಜಿಸ್ಟ್ರಾರ್. ಈ ರೀತಿಯ ಅನೇಕ ದುರ್ವ್ಯವಹಾರಗಳ ಕೂಟ ಇವತ್ತು ಸಬ್ ರಿಜಿಸ್ಟರ್ ಆಗಿದೆ. ಅವನ ಮೇಲೂ ಕಂಪ್ಲೇಂಟ್ ಇದೆ. ಸೊ ಕಂಪ್ಲೇಂಟಿಗೆ ಏನೂ ತಗೊಂಡಿಲ್ಲ. DR ಕಡೆ ಹೋಗಿ ಬಂದಿವಿ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕಡೆ ಹೋಗಿ ಬಂದೀವಿ. ಇನ್ನೂ ತನಕ ಬರೀ ಆಟ ಆಡ್ತಾ ಇದ್ರೆ, ಎಲ್ಲ ಎಣ್ಣೆ ಹಚ್ಕೊಂಡು ಕೂತಿದ್ದಾರೆ. ನಾವು ಹೋದ ತಕ್ಷಣ ಅಲ್ಲಿ ಕಳಿಸಿದೀವಿ, ಇಲ್ಲಿ ಕಳಿಸಿದೀವಿ, ಅವ್ರ ರಿಪೋರ್ಟ್ ಬರಬೇಕು, ಈ ರಿಪೋರ್ಟ್ ಬರಬೇಕು ಅಂತ ಹೇಳಿ DC SP ಇವರೆಲ್ಲರೂ ಅದನ್ನೇ ಮಾಡ್ತಾ ಹೋಗ್ತಾರೆ. ಗ್ರಾಮೀಣ ಪ್ರದೇಶದ ಯಾವ ಮಕ್ಕಳು ಸಹ ಶಿಕ್ಷಣದಿಂದ ವಂಚಿತರಾಗಬಾರದು. LKGಯಿಂದ ದ್ವಿತೀಯ PUCಯವರೆಗೆ ಒಂದೇ ಕ್ಯಾಂಪಸ್ನಲ್ಲಿ ಶಿಕ್ಷಣ ಸಿಗಬೇಕು ಎನ್ನುವ ಮಹತ್ವಾಕಾಂಕ್ಷೆಯಿಂದ ರಾಜ್ಯ ಸರ್ಕಾರ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲು ನಿರ್ಧರಿಸಿದ್ದು, ಮೊದಲ ಹಂತದಲ್ಲಿ ತಾಲೂಕಿನ 3 ಸರ್ಕಾರಿ ಪ್ರೌಢಶಾಲೆಗಳನ್ನು ಉನ್ನತೀಕರಿಸಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಮೇಲ್ದರ್ಜೆಗೇರಿಸಿದೆ. ಚಿಕ್ಕಾಂಶಿ, ಹೊಸೂರು, ಬೆಳಗಾಲಪೇಟೆ ಮತ್ತು ಬೊಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗಳು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿದೆ.
ಪ್ರತಿ ಶಾಲೆಯ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿದಿಂದ 4 ಕೋಟಿ ರೂಪಾಯಿವರೆಗೆ ಅನುದಾನ ಸಹ ಲಭ್ಯವಾಗಲಿದ್ದು, ಕನಿಷ್ಠ 1200 ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ಅನುದಾನ ಬಳಸಲು ಅವಕಾಶ ಸಿಗಲಿದೆ. ಗ್ರಾಮೀಣ ಪ್ರದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕುಸಿಯುತ್ತಿದೆ. ಆರ್ಥಿಕ ಮುಗ್ಗಟ್ಟಿನ ಕಾರಣದಿಂದ ಪಾಲಕರು ತಮ್ಮ ಮಕ್ಕಳ ಶಿಕ್ಷಣ ಮೊಟಕುಗೊಳಿಸುತ್ತಿದ್ದಾರೆ. ಪ್ರಾಥಮಿಕ ಶಿಕ್ಷಣ ಪೂರೈಸಿದ ಬಳಿಕ ಪ್ರೌಢ ಮತ್ತು ಪಿಯುಸಿ ಶಿಕ್ಷಣ ಕಲಿಕೆಗೆ ಹಿಂದೇಟು ಹಾಕುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವ ಕಾರಣ ಸರ್ಕಾರ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲು ಮುಂದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಯೋಗ ಶಿಕ್ಷಕರು, ಕರ್ನಾಟಕ ಪತಂಜಲಿ ಪರಿವಾರದ ವರಿಷ್ಠರು, ಜಿಲ್ಲೆಯ ಮಾಜಿ ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ಹಾಗೂ ಅಜೀವ ಸದಸ್ಯರು, ಜಿಲ್ಲೆಯ ಪತಂಜಲಿ ಯೋಗ ಸಮಿತಿಯ ಸಂರಕ್ಷಕರು, ಕಾಯಕ ಯೋಗಿಗಳಾಗಿ ದೈವಾಧೀನರಾದ ಗಣಪತಿ ಎನ್ ಹೆಗಡೆ ಅವರಿಗೆ ಪತಂಜಲಿ ಯೋಗ ಸಮಿತಿ ಪರವಾಗಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಪಟ್ಟಣದ ನೆಮ್ಮದಿ ರುದ್ರಭೂಮಿ ಆವಾರದಲ್ಲಿ ಜಿಎನ್ ಹೆಗಡೆ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯನ್ನು ನೆರವೇರಿಸಿ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅವರ ಯೋಗ ಸೇವೆಯನ್ನು ಸ್ಮರಿಸಿಕೊಳ್ಳಲಾಯಿತು. ಹಿರಿಯ ಕಾಯಕ ಯೋಗಿಯಾಗಿದ್ದ ಜಿಎನ್ ಹೆಗಡೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲಾಯಿತು. ಅವರ ಕುಟುಂಬ ವರ್ಗದವರಿಗೆ ಸಾಂತ್ವನದ ನುಡಿಗಳನ್ನು ಹೇಳಲಾಯಿತು. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪತಂಜಲಿ ಭಾರತ ಸ್ವಾಭಿಮಾನ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಚಂದ್ರ ಹೆಗಡೆ, ಶಿರಸಿ ತಾಲೂಕು ಪತಂಜಲಿ ಪ್ರಭಾರಿ ಶ್ಯಾಮ ಭಟ್, ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಮಹಿಳಾ ಪ್ರಭಾರಿ ಚೈತ್ರಾ ನಾಯ್ಕ್, ಜಿಲ್ಲಾ ಯುವ ಭಾಗದ ಪ್ರಭಾರಿ ಶಿಕ್ಷಕ ದಿವಾಕರ್ ಮರಾಠಿ, ಹಿರಿಯ ಯೋಗ ಶಿಕ್ಷಕರಾದ ಸೋಮ ಪ್ರಕಾಶ್ ಶೇಟ್, ಹಿರಿಯ ಯೋಗ ಶಿಕ್ಷಕ ಶ್ರೀಕಂಠ ಶಾಸ್ತ್ರಿ, ವಿಪಿ ಹೆಗಡೆ ವೈಶಾಲಿ, ಉಮೇಶ್ ಶಾಸ್ತ್ರಿ, ಗೀತಾ ಹೆಗಡೆ ಉಪಸ್ಥಿತರಿದ್ದರು. ಕಳೆದ 23 ವರ್ಷಗಳಿಂದ 2 ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ರವೀಂದ್ರ ಗಣಪತಿ ಹೆಗಡೆ ಈತನನ್ನು ಬಂಧಿಸಲಾಗಿದೆ. ಶಿರಸಿ ಉಪವಿಭಾಗದ ಡಿಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ, ಪಿಎಸ್ಐ ಬಸವರಾಜ್ ಕನಶೆಟ್ಟಿ, ಹೊಸ ಮಾರುಕಟ್ಟೆ ಪಿಎಸ್ಐ ಠಾಣೆ ಶಿರಸಿ ಇವರ ಮಾರ್ಗದರ್ಶನದಲ್ಲಿ ಸಿಬ್ಬಂದಿಗಳಾದ ವಿಶ್ವನಾಥ್ ಭಂಡಾರಿ, ಪ್ರದೀಪ್ ನಾಯಕ್, ಅಶೋಕ್ ಹರಿಕಂತ್ರ, ರಮೇಶ್ ಮುಚ್ಚಂಡಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದು, ಆರೋಪಿಗಳಿಗೆ ನ್ಯಾಯಾಲಯ ಪ್ರಕ್ರಿಯೆಗೆ ಒಳಪಡಿಸಲಾಗಿದೆ ಎಂದು ಪ್ರಕಟಣೆಯ ಮೂಲಕ ತಿಳಿಸಿದೆ. ಹೊನ್ನಾವರ ತಾಲೂಕಿನ ಕಾಸರಗೋಡು ಪಂಚಾಯತ್ ಬಟ್ಟೆ ವಿನಾಯಕ ಕೆರೆಯಲ್ಲಿ ಮನೆಯ ಬಳಿಯಿಂದ ಹಾದು ಹೋಗಿದ್ದ ವಿದ್ಯುತ್ ಲೈನ್ ಹರಿದು ಬಿದ್ದ ಪರಿಣಾಮ ಸಂತೋಷ್ ಗೌಡ ಎನ್ನುವವರು ಮೃತಪಟ್ಟಿದ್ದು, ಅವರ ರಕ್ಷಣೆಗೆಂದು ಹೋದ ಪತ್ನಿಯು ವಿದ್ಯುತ್ ತಗುಲಿ ಇಬ್ಬರು ದಾರುಣವಾಗಿ ಮೃತಪಟ್ಟ ಘಟನೆಗೆ ಸಂಬಂಧಿಸಿ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅವರು ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಹಸ್ತಾಂತರಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವೈಯಕ್ತಿಕ 5 ಲಕ್ಷ ರೂಪಾಯಿ ಸಹಾಯ ನೀಡುವುದರ ಜೊತೆಗೆ ಮಕ್ಕಳಿಗೆ ಉದ್ಯೋಗ ನೀಡುವ ಭರವಸೆ ನೀಡಿದರು. ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯದ ಪ್ರಾಚೀನ ಸ್ಮಾರಕಗಳ ಮೂರ್ತ ಮತ್ತು ಅಮೂರ್ತ ಪರಂಪರೆಯ ಸಂಪತ್ತಿನ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮದ ಅಂಗವಾಗಿ ಅಕ್ಟೋಬರ್ 27ರಂದು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ತಾಲೂಕಾ ಮಟ್ಟದ ಸ್ಪರ್ಧೆಯು ಕುಮಟಾ ತಾಲೂಕಿನ ಜನತಾ ವಿದ್ಯಾಲಯ ಧಾರೇಶ್ವರದಲ್ಲಿ ನಡೆಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಗಂಗೆಕೊಳ್ಳ ಗೋಕರ್ಣದ ವಿದ್ಯಾರ್ಥಿನಿ ಪ್ರಾಚ್ಯ ಪ್ರಜ್ಞೆ ಮಾನವತೆಯ ಬೆಳಕು ಎಂಬ ವಿಷಯದ ಕುರಿತು ಏರ್ಪಡಿಸಿದ ಭಾಷಣ ಸ್ಪರ್ಧೆಯಲ್ಲಿ ಕುಮಾರಿ ಅಂಬಿಕಾ ಪ್ರದೀಪ್ ನಾಯ್ಕ್ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಹಾಗೂ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಪ್ರಾಚ್ಯ ಪ್ರಜ್ಞೆಯ ಅವಶ್ಯಕತೆ ಎಂಬ ವಿಷಯದ ಕುರಿತು ಏರ್ಪಡಿಸಿದ ಪ್ರಬಂಧ ಸ್ಪರ್ಧೆಯಲ್ಲಿ ಮಂಜುಳಾ ವಿನಾಯಕ್ ಪಟ್ಕಾರ್ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿಕೊಂಡಿದ್ದಾರೆ. ಚಲನಚಿತ್ರರಂಗದಲ್ಲಿನ ಜೀವಮಾನ ಸಾಧನೆಗೆ ನೀಡುವ ಡಾ ರಾಜ್ಕುಮಾರ್ ಪ್ರಶಸ್ತಿ, ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಹಾಗೂ ಡಾ ವಿಷ್ಣುವರ್ಧನ್ ಪ್ರಶಸ್ತಿ, ವಾರ್ಷಿಕ ಸಾಹಿತ್ಯ ಮತ್ತು ಕಿರುಚಿತ್ರ ಪ್ರಶಸ್ತಿಗೆ 2019ನೇ ಸಾಲಿನ ಪುರಸ್ಕೃತರು ಆಯ್ಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ನವೆಂಬರ್ 3ರಂದು ಮೈಸೂರಿನಲ್ಲಿ ಆಯೋಜಿಸಿರುವ 2018 ಹಾಗೂ 2019ರ ಕ್ಯಾಲೆಂಡರ್ ವರ್ಷಗಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಕನ್ನಡ ಚಿತ್ರರಂಗದಲ್ಲಿನ ಜೀವಮಾನ ಸಾಧನೆಗೆ ನೀಡುವ ಡಾ ರಾಜ್ಕುಮಾರ್ ಪ್ರಶಸ್ತಿಗೆ ಸಿನಿಮಾ ಮತ್ತು ರಂಗಭೂಮಿಯ ಹಿರಿಯ ನಟಿ ಉಮಾಶ್ರೀ, ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಗೆ ಎನ್ಆರ್ ನಂಜುಂಡೇಗೌಡ ಹಾಗೂ ಡಾ ವಿಷ್ಣುವರ್ಧನ್ ಪ್ರಶಸ್ತಿಗೆ ರಿಚಾರ್ಡ್ ಕ್ಯಾಸ್ಟಲಿನೋ ಅವರು ಆಯ್ಕೆಯಾಗಿದ್ದಾರೆ. ಈ 3 ಪ್ರಶಸ್ತಿಗಳು ತಲಾ 5 ಲಕ್ಷ ರೂಪಾಯಿ ನಗದು ಹಾಗೂ 50 ಗ್ರಾಂ ಚಿನ್ನದ ಪದಕ ಒಳಗೊಂಡಿದೆ. 2019ರ ಅತ್ಯುತ್ತಮ ಚಲನಚಿತ್ರ ಸಾಹಿತ್ಯ ವಾರ್ಷಿಕ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತ ರಘುನಾಥ್ ಚಹ ಅವರು ಬರೆದಿರುವ ಬೆಳ್ಳಿ ತೊರೆ ಸಿನಿಮಾ ಪ್ರಬಂಧಗಳು ಕೃತಿಯಾಗಿದೆ. ಅಂಕಿತ ಪುಸ್ತಕವು ಈ ಕೃತಿಯನ್ನು ಪ್ರಕಟಿಸಿದೆ. ಈ ಪ್ರಶಸ್ತಿಯು ಕೃತಿಕಾರರಿಗೆ ಹಾಗೂ ಪ್ರಕಾಶಕರಿಗೆ
ತಲಾ 20,000 ರೂಪಾಯಿ ನಗದು ಮತ್ತು 50 ಗ್ರಾಂ ಬೆಳ್ಳಿ ಪದಕ ಒಳಗೊಂಡಿದೆ. 2019ರ ಅತ್ಯುತ್ತಮ ಕಿರುಚಿತ್ರ ಪ್ರಶಸ್ತಿಗೆ ಶ್ರೀನಾಥ್ ಎಸ್ ಹಡಗಲಿ ನಿರ್ದೇಶನದ ಗುಳೆ ಕಿರುಚಿತ್ರವು ಆಯ್ಕೆಯಾಗಿದೆ. ಮನೋಹರ್ ಎಸ್ ಅಯ್ಯರ್ ನಿರ್ಮಿಸಿರುವ ಈ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ತಲಾ 25,000 ರೂಪಾಯಿ ನಗದು ಹಾಗೂ 50 ಗ್ರಾಂ ಬೆಳ್ಳಿ ಪದಕ ನೀಡಿ ಗೌರವಿಸಲಾಗುತ್ತದೆ ಎಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾದ ಹೇಮಂತ್ ಎಂ ನಿಂಬಾಳ್ಕರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೊಟ್ಟೆಪಾಡಿಗಾಗಿ ಗೋವಾ ರಾಜ್ಯದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಸಿಡಿಲು ಬಡಿದು ಮೃತಪಟ್ಟಿದ್ದ ಹೊನ್ನಾವರ ತಾಲೂಕಿನ ಕಾಸರಗೋಡು ಪಂಚಾಯತ್ನ ನಿವಾಸಿ ಕೃಷ್ಣ ಗಣಪಯ್ಯ ಗೌಡ ಇವರ ಮನೆಗೆ ಭೇಟಿ ನೀಡಿದ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರು ಕುಟುಂಬಕ್ಕೆ ಆಧಾರವಾಗಿದ್ದ ಪತಿಯ ಅಗಲುವಿಕೆಯಿಂದ ದುಃಖದಲ್ಲಿದ್ದ ಪತ್ನಿಗೆ ಹಾಗೂ ತಾಯಿಗೆ ಧೈರ್ಯ ಹೇಳಿ ಮಗುವಿನ ಮುಂದಿನ ವಿದ್ಯಾಭ್ಯಾಸಕ್ಕೆ ವೈಯಕ್ತಿಕವಾಗಿ ರೂಪಾಯಿ 1 ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ನೀಡಿದರು. ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.